ಪೆಟ್ರೋಲ್ ಖಾಲಿ ಆಯ್ತು. ವ್ಯಾನ್ ತಗೊಂಬಂದು ವ್ಯಾನ್ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗಿ ಅದು ಖಾಲಿ ಆಯ್ತು. ತಿರ್ಗಾ ಪೆಟ್ರೋಲ್ ತಗೊಂಬಂದು ಹಾಕಿದ್ರು ಸ್ಟಾರ್ಟ್ ಆಗ್ಲಿಲ್ಲ. ಮನೆಗೆ ಏನ್ ಮಾಡುದು, ಬೈಕಲ್ಲಿ ಹೊರಟು. ಬೈಕ್ ತಗೊಂಬಂದ್ರೆ ಚೈನ್ ಲೂಸ್ ಆಗಿತ್ತು ಅಂತೇಳಿ ಮೆಕ್ಯಾನಿಕ್ ಹಾಕ್ಬಿಟ್ಟು ಅವ್ರು ಗಾಡಿ ಇಸ್ಕೊಂಡು ಹೊರಟು. ಅಲ್ಲಿ ನೋಡಿದ್ರೆ ಇನ್ನು ಸಿಂಗೇನಹಳ್ಳಿ ಹತ್ರ ಬಂದಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಪೆಟ್ರೋಲ್ ಖಾಲಿ. ತಿರ್ಗಾ ಪೆಟ್ರೋಲ್ ತರ್ಸಾಕೊಂಡು ಆದ್ರೂ ನಾವು ಬಿಡ್ದಂಗೆ ತುಮಕೂರ್ಗೆ ಹೋಗ್ತಾ ಇದೀವಿ. ಬಾಯ್ ಬಾಯ್. ಇನ್ನೊಂದು ಏನಾಯ್ತು ತುಮಕೂರಲ್ಲಿ ಮಾತಾಡೋಣ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ತಾಡುವ ಹೋಗೋಣ ತಾಡುವ ಅಂತೈತೆ. ಪಾಪ ಅವ್ರು ನಿಧಾನಕ್ಕೆ ಓಡಾಡಕ್ ಮಡಿಕೊಂಡಿದ್ರು. ನಾವು ಕರಿಷ್ಮಾ ಅನ್ಕೊಂಡು ಓಡ್ಸಕ್ ಹೋದ್ರೆ ಇದು ನಾನಲ್ಲ ನಾನ್ ಕರಿಷ್ಮಾ ಅಲ್ಲ, ನಾನು ಯೂನಿಕಾನು ಐತೆ. ಆದ್ರೆ ಯೂನಿಕಾನು ಅಲ್ಲ ಫ್ರೆಂಡ್ಸ್, ನೋಡಕ್ ಮಾತ್ರ ಯೂನಿಕಾನು, ಆದ್ರೆ ಕಂಡ್ರೆ ನೋಡಿದ್ರೆ ಮಾತ್ರ ಮಾತ್ರ ಟಿವಿಎಸ್ ಹೋದಂಗೆ ಆಗಲ್ಲ. ರೋಡ್ ಕಿತ್ತಾಕ್ತಾವ್ರೆ, ರೋಡ್ ಮಾಡ್ತಾರೆ ಕಿತ್ತಾಕ್ತಾವ್ರೆ, ಓ ದೊಡ್ಡ ಗುಂಡಿನೇ ಬಿದ್ಬಿಟ್ಟೈತೆ. ಅದು ಎಲ್ಲ ಸೊಪ್ಪಿಳಿಸ್ತಾವ್ರೆ. ವಿಚಾರ ಏನ್ ಗೊತ್ತಾ, ನಮ್ ಗಾಡಿನ ಮೆಕ್ಯಾನಿಕ್ ಅಂಗಡಿಗೆ ಬಿಟ್ಟು ಅಲ್ಲಿಂದ ಈ ಗಾಡಿ ತಗೊಂಡು ಹೊರಟು ಯೂನಿಕಾನ್ನ. ಅಲ್ಲಿ ಪೆಟ್ರೋಲ್ ಖಾಲಿ ಆಯ್ತು, ಅಲ್ಲಿಂದ ಪೆಟ್ರೋಲ್ ತರ್ಸಾಕೊಂಡು ಹೊರಟು. ಇವಾಗ ನೋಡಿದ್ರೆ ಸೇಮ್ ಅವ್ರು ಓನರ್ ಹೆಂಗ್ ಮಾಡ್ತಾನೆ ಹಂಗೆ ಮಾಡ್ತೇವೆ ಫ್ರೆಂಡ್ಸ್. ಯಾವ್ದೋ ಲೆಫ್ಟ್ ಸೈಡ್ ಅಲ್ಲಿ ಹುಡುಗಿ ಆಕ್ಟಿವ್ ಹೊಂಡ ಹೋಗ್ತಾ ಇದ್ರೆ ಅವಾಗ್ಲಿಂದ ಜೋರಾಗಿ ಹೋಗ್ತಿರ್ಲಿಲ್ಲ. ಆ ಹುಡುಗಿ ಪಕ್ಕಕ್ಕೆ ಗೊತ್ತಿದ್ದಂಗೆನೆ ಒಳ್ಳೆ ಕುದುರೆ ಆರಲ್ವಾ ಫ್ರೆಂಡ್ಸ್, ಆ ರೀತಿ ಆಡ್ತಾ ಇದೆ. ಇನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಎಲ್ಲೋಯ್ತೀವಿ ಅಂತ ಫಾಲೋ ಮಾಡ್ಕೊಳ್ಳಿ. ಹಂಗಾಯ್ತು. ಅಲ್ಲಿ ನೋಡಿದ್ರೆ ಗಾಡಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ತಗೊಂಬಂದ್ ಹಾಕಿದ್ರೆ ಗಾಡಿನೇ ಸ್ಟಾರ್ಟ್ ಆಗ್ಲಿಲ್ಲ. ಬೈಕಲ್ಲಿ ಬಂದ್ರೆ ಅಲ್ಲಿ ನೋಡಿದ್ರೆ ಅದು ಬೈಕು ಅದು ಪೆಟ್ರೋಲ್ ಖಾಲಿ. ಇಲ್ಲಿ ಬಂದು ನೋಡಿದ್ರೆ ಟೋಲಲ್ಲಿ ಪೆಟ್ರೋಲ್ ಖಾಲಿ. ಇಲ್ಲಿ ನೋಡಿದ್ರೆ ಈ ಮಳೆ. ಈಗ ಏನ್ ಮಾಡ್ಬೇಕು ನಾವು? ಏನ್ ಮಾಡೋಣ ನಾವು? ಏನ್ ನಮ್ ಪರಿಸ್ಥಿತಿ? ಶೋರೂಮ್ ಒಳಕ್ ಹೋದ್ರೆ ತಲೆಗೆ ಹಾಕ್ಬಿಟ್ಟ. ಮನ್ಸಿಗೆ ಬಹಳ ಡ್ಯಾಮೇಜ್ ಆಗೋಯ್ತು. ಅದ್ ನೋಡಿದ್ರೆ ಶೋರೂಮ್ ಅಲ್ಲಿ ಹಂಗಲ್ಲ ಸರ್, ಹಿಂಗಲ್ಲ ಸರ್ ಹಂಗೆ ಅಂತ ತಲೆಗೆ ಆಗ್ತಾವನು. ಅಲ್ಲ ಕಾರ್ ಇಸ್ಕೊಂಬರೋಣ ಅಂತ ಶೋರೂಮಿಗೆ ಬಂದ್ರೆ ಶೋರೂಮ್ನವರಿಗೆ ತಲೆ ತಿಂತಾವ್ರೆ. ತಲೆ ತಿನ್ಲಿಲ್ಲ, ತಲೆಗೆ ಶೂಟ್ ಹಾಕ್ಬಿಟ್ರು. ಸರ್ ಹಂಗಲ್ಲ ಸರ್, ಹಿಂಗಲ್ಲ ಸರ್ ಹಂಗೆ ಅಂತ ನಾವೇನೋ ಕೇಳಿದ್ರೆ ಏನೋ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಂಗೆ ಸುಮ್ಮ ಕೂತಿದ್ದ. ಇವತ್ತಿನ ಚಾಲೆಂಜ್ ಹೇಗಿತ್ತು ಅಂತಂದ್ರೆ, ಗಾಡಿ ಇಲ್ಲಿ ಬಿಟ್ಟೋಗ್ಬಿಟ್ಟಿದ್ವು ಟೋಲ್ ಹತ್ರ. ಪೆಟ್ರೋಲ್ ತಂದ್ಬಿಟ್ಟು ಲಾಸ್ಟ್ ಕೊನೆಗೆ ಬೈಕ್ ನ ಲೊಕೇಶನ್ ಹಾಕೊಂಡಿರಲಿಲ್ಲ, ಲೊಕೇಶನ್ ಹುಡುಕ್ಬಿಟ್ಟು. ಇದೇ ಇವತ್ತಿನ ನಮ್ಮ ಸಾಧನೆ. ನಡೀರಿ ಎಲ್ಲೋ ಹೋಯ್ತು. ಅಂತೂ ಇಂತೂ ಲೊಕೇಶನ್ ಗಾಡಿ ಹುಡುಕ್ಬಿಟ್ಟು ನಮ್ ಗಾಡಿ ನಿಲ್ಸಿ ಜಾಗ ಹುಡುಕ್ಬಿಟ್ಟು ಈಗ ಮಳೇಲಿ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ